ಆದ ನಂತರ ಗಜೇಂದ್ರಗಡ ಅಂತ ಪರಿಬರ್ತದೆ. ನಮಸ್ತೆ ಗಜೇಂದ್ರಗಡ, ಎಲ್ಲರೂ ಹೇಗಿದ್ದೀರಾ? ಒಂದು ಊರನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದರ ಇತಿಹಾಸ ನೋಡಲೇಬೇಕು. ಆ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಾಗಿ ಇಂದಿಗೂ ಹೆಮ್ಮೆಯಿಂದ ನಿಂತಿದ ಈ ಗಜೇಂದ್ರಗಡದ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ನಾವು ಇಂದು ಭೇಟಿ ನೀಡುತ್ತೆ. ಬೆಟ್ಟದ ಮೇಲಿರುವ ಈ ದೇವಸ್ಥಾನ ತಲುಪಲು ಒಂದೊಂದು ಮೆಟ್ಟಲು ಏರುತ್ತಾ ಹೋದಂತೆ ಮನಸ್ಸಿಗೆ ಒಂದು ಹೊಸ ಶಾಂತಿ ಸಿಗುತ್ತೆ. ಮೇಲಿಂದ ಕಾಣುವ ದೃಶ್ಯ ನಿಜಕ್ಕೂ ಮನಸ್ಸನ್ನೇ ಸೋಲಿಸುತ್ತೆ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕೆತ್ತನೆ ಪೂರ್ವಜರ ಕಲೆ ಮತ್ತು ಭಕ್ತಿಯ ಕಥೆಯನ್ನು ಹೇಳುತ್ತೆ. ಇದರ ಇತಿಹಾಸ ಅರ್ಚಕರಿಂದ ತಿಳಿಯೋಣ. ನಾವಿಲ್ಲಿ ಶ್ರೀಪಾದ ಸ್ವಾಮಿಗಳು ಅಂತಂದ್ರೆ ದೇವಸ್ಥಾನದ ಅರ್ಚಕರು. ಗುಡಿ ಇತಿಹಾಸ ಹೇಳ್ಬೇಕಪ್ಪ ಅಂತಂದ್ರೆ ಇದು ಒಡಮೂಡಿದಂತ ದೇವಸ್ಥಾನ ಅಂತ ಹೇಳ್ತೀವಿ ನಾವು. ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ. ಗಜಾಸುರ ಎಂಬ ನಾಗೇಂದ್ರಾಸುರ ಇಬ್ಬರು ರಾಕ್ಷಸ ಸಂಹಾರ ಆದ ನಂತರ ಇಲ್ಲಿ ಬಂದು ಉದ್ಭವ ಆದ್ನ ಅಂತ ಹೇಳ್ತಾರೆ. ಇದು ಯಾರು ಪ್ರತಿಷ್ಠಾಪನೆ ಮಾಡಿದಂತ ಲಿಂಗ ಅಲ್ಲ, ನಮ್ ದೇವಸ್ಥಾನದಾಗ ಇರ್ತಕ್ಕಂಥದ್ದು ತನ್ನಿಂದ ತಾನೇ ಉದ್ಭವವಾದಂತ ಶಿವಲಿಂಗ. ಪಾಡ್ಯ ದಿನ ಸುಣ್ಣ ಹಾಗೂ ಸುರ್ಮಗಳಲ್ಲಿ ಇಲ್ಲಿ ನಡೀತದೆ. ಅಂದ್ರೆ ಯುಗಾದಿ ಪಾಡ್ಯ ದಿನ ಸುಣ್ಣ ಮತ್ತೆ ಸುರ್ಮ ಎರಡು ಕಲ್ಸಿಟ್ಟು ಹೋಗಿರ್ತೀವಿ. ಅವತ್ತಿನ ಬೆಳಗರತ್ಲಿಗೆ ಮ್ಯಾಗೆಲ್ಲ ಲೇಪನಾಗಿರ್ತದ ಅಂತಂದ ನೋಡ್ಬೋದು. ಸುಣ್ಣ ಯಾವ್ದು ಜಾಸ್ತಿ ಬಂದಿರ್ತದಲ್ಲ ಆ ಜಾಸ್ತಿ ಕಾಳ ಬಾಳ ಬೆಳಿತಾವಂತ ಬೆಳೆಯನ್ನ ಹಾಕತಕ್ಕಂಥದ್ದು. ಆ ಮಾಡದೊಳಗ ಯುಗಾದಿ ಪಾಡ್ಯ ದಿನ ಅಷ್ಟ ನೀರ್ ಬರ್ತದ, ಕರಿತೀವಿ ಅಂತರಗಂಗ. ಅಂತರಗಂಗ 12 ತಿಂಗಳು ನೀರ್ ಬೀಳ್ತದ. ಮಳಿ ಟೈಮ್ನಾಗ ಸ್ವಲ್ಪ ನೀರ್ ಜಾಸ್ತಿ ಇರ್ತದ್ರಿ. ಈಟ ಮತ್ತೆ ಏನ್ ಬ್ಯಾಸಿಗೆ ಬಂತಂದ್ರ ಸ್ವಲ್ಪ ಪ್ರಮಾಣದ ನೀರ್ ಇರ್ತದೆ, ಆದ್ರ ನೀರ್ ಮಾತ್ರ ಎಂದೂ ಬತ್ತದಿಲ್ಲ. ಗಜಾಸುರ ನಾಗೇಂದ್ರಾಸುರ ಇಬ್ಬರು ರಾಕ್ಷಸರು ಇರ್ತಾರಲ್ಲ, ಬೆಟ್ಟದ ಮ್ಯಾಗ ಅವ್ರ ಸಂಹಾರ ಆಗ್ತೈತಿ. ಗಜೇಂದ್ರನ ಸಂಹಾರ ಆದ ನಂತರ ಗಜೇಂದ್ರಗಡ ಅಂತ ಪರಿವರ್ತನೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ